ತುಂಬ ಖುಷಿ ಆಗ್ತಾ ಇದೆ. 2 ವರ್ಷದ ಒಂದು ಸ್ಟ್ರಗಲ್ಲು, ಎಫರ್ಟು, ಒಂದು ಪ್ರಯತ್ನಕ್ಕೆ ಇವತ್ತು ಒಂದು ಪ್ರತಿಫಲ ಸಿಕ್ಕಿದೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಹಾಯ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಸಂಧ್ಯಾ ವರ್ಲ್ಡ್ ಜೋನ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತೊಂದು ಖುಷಿ ವಿಷಯವನ್ನು ಹಂಚ್ಕೊಳ್ಳೋಣ ಅಂತ ನಿಮ್ಮೊಂದಿಗೆ ಬಂದಿದ್ದೀನಿ. ಈ ಖುಷಿಗೆ 2 ವರ್ಷದಿಂದ ನಾನು ಪಟ್ಟ ಶ್ರಮನೇ ಕಾರಣ ಅಂತ ಹೇಳ್ಬೋದು. ಯಾಕಂದರೆ ನಾನು 2 ವರ್ಷದಿಂದ ಪಟ್ಟಿರೋ ಸ್ಟ್ರಗಲ್ಲು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಸ್ಟ್ರಗಲ್ ಪಟ್ಟಿದ್ದೀನಿ. ಇತ್ಲಾಗ ವರ್ಕ್ ಮಾಡ್ಕೊಳ್ತಾ, ಇತ್ಲ ಮನೆ ಕೆಲಸ ಮಾಡ್ಕೊಳ್ತಾ, ಇತ್ಲ ನಾನು ಯೂಟ್ಯೂಬ್ ನೋಡ್ಕೊಳ್ತಾ, ಹಾರಿಬಲ್ ಮ್ಯಾನೇಜ್ ಮಾಡೋದಂತೂ ತುಂಬಾ ಕಷ್ಟ. ಆ ಒಂದು ಪಟ್ಟ ಕಷ್ಟಕ್ಕೆ ಇವತ್ತು ನನಗೆ ಶ್ರಮ ಸಿಕ್ಕಿದೆ, ಪ್ರತಿಫಲ ಸಿಕ್ಕಿದೆ ಶ್ರಮಕ್ಕೆ ಅಂತ ಹೇಳ್ಬೋದು. ಹೌದು, ನನಗೆ ಇವತ್ತು ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂದಿದೆ. ಆ ಪೇಮೆಂಟ್ ಎಷ್ಟು ಬಂದಿದೆ ಅಂತ ನಾನು ಈ ವಿಡಿಯೋನ ಕೊನೆಯಲ್ಲಿ ಹೇಳ್ತೀನಿ. ಎಷ್ಟು ಡೀಟೇಲ್ಸ್ ಆಗಿ ಎಷ್ಟು ಪೇಮೆಂಟ್ ನನಗೆ ಕ್ರೆಡಿಟ್ ಆಗಿದೆ ಅಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಮುಂದೆ ನೋಡ್ತಾನೆ ಇರಿ. ಅಲ್ಲಿವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನನ್ನು ಒತ್ತಿ, ನಾನು ಹಾಕುವಂಥ ವಿಡಿಯೋವನ್ನು ಫಸ್ಟ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಖುಷಿ ಆಗ್ತಾ ಇದೆ. 2 ವರ್ಷದ ಒಂದು ಸ್ಟ್ರಗಲ್ಲು, ಎಫರ್ಟು, ಒಂದು ಪ್ರಯತ್ನಕ್ಕೆ ಇವತ್ತು ಒಂದು ಪ್ರತಿಫಲ ಸಿಕ್ಕಿದೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಕ್ಕೆ ಏನಕ್ಕೆ ಅಂದರೆ ನನ್ನ ಒಂದು ನೋವು ಮರೀಲಿಕ್ಕೆ, ನನ್ನ ಒಂದು ಮೈಂಡ್ ಬ್ಯುಸಿಯಾಗಿರಬೇಕು ಅಂತ ಒಂದು ಉದ್ದೇಶದಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಆ ಯೂಟ್ಯೂಬ್ ಸ್ಟಾರ್ಟ್ ಅಂದರೆ ಹೆಂಗಾಯಿತು ಅಂದರೆ, ಫಸ್ಟ್ ನಾನು ಹೋಗಿರೋದು ಕೃಷ್ಣಣ್ಣನ ಲೈವಿಗೆ. ಅಲ್ಲಿ ಓದಿದಾಗೆ ಎಂಟ್ರಿ ಕೊಟ್ಟೆ, ಒಂದು ಮೆಸೇಜ್ ಹಾಕಿದೆ, ನೋಡೋಣ ನನ್ನ ಹೆಸರು ಹೇಳ್ತಾರ ಅಂತ ನೋಡೋಣ ಅಂತ ಒಂದು ಮೆಸೇಜ್ ಹಾಕಿದೆ. ಆವಾಗ ನಾನು ರಂಗೋಲಿ ಅಂತ ಒಂದು ಚಾನಲ್ಗೆ ನೇಮ್ ಹಾಕ್ಕೊಂಡಿದ್ದೆ, ಇದೇ ಚಾನಲ್ಗೆ. ರಂಗೋಲಿ ನೀವು ಲೇಡೀಸ್ ಸಿಸ್ಟರ ಬ್ರದರ ಅಂತ ಇದು ಮಾಡಿದ್ರು ಕೃಷ್ಣಣ್ಣ. ನಾನು ಒಂದು ಮೆಸೇಜ್ ಹಾಕ್ಬಿಟ್ಟು ಅಲ್ಲಿ ಹೇಳ್ತಾ ಇದ್ದೆ ಕೃಷ್ಣಣ್ಣ, ಕನೆಕ್ಟ್ ಆಗಿ ಏನು ಕನೆಕ್ಟ್ ಆಗಿ ಅಂತ ಇವರು ಲೈವಲ್ಲಿ ಏನದು ನಂಗೆ ಅರ್ಥನೇ ಆಗ್ತಾ ಇರಲಿಲ್ಲಾಗಿತ್ತು. ಆವಾಗ ಹೀಗೆ ದಿನ ನೋಡಿದೆ, ದಿನ ಹೋದೆ, ಒಂದು 4-5 ದಿನ ಬಿಟ್ಟು ಮತ್ತೆ ಕೃಷ್ಣಣ್ಣ ಲೈವಿಗೆ ಹೋದೆ. ಹಾಗೆ ಹೋಗ್ತಾ ನಾನು ಒಂದು ಚಾನಲ್ ಸ್ಟಾರ್ಟ್ ಮಾಡಬೇಕು, ನಾನು ಇದೇ ಥರ ಲೈವ್ ಮಾಡಬೇಕಪ್ಪ, ನನಗೂ ಲೈವಿಗೂ ಎಲ್ಲರೂ ಬಂದು ಮಾತಾಡೋಂಗೆ ಆಗಬೇಕು ಅಂತ ನಾನು ಯೋಚನೆ ಮಾಡಿದೆ. ಹಾಗೆ ನಾನು ಒಂದು ಬ್ಯುಸಿ ಆಗಿರಬೇಕು, ನನ್ನ ಮೈಂಡು ಒಂಥರ ದುಃಖವನ್ನು ಕಳಿಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಫಸ್ಟ್ ನನ್ನ ಮೈಂಡಲ್ಲಿ ದುಡ್ಡು ಮಾಡೋ ಆಲೋಚನೆನೇ ಇರಲಿಲ್ಲ, ದುಡ್ಡು ಬರುತ್ತೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಸೊ ಸ್ಟಾರ್ಟ್ ಮಾಡಿದೆ, ಏನೋ ಬ್ಯುಸಿ ಆಗಿರ್ಬೋದು, ಏನೋ ಒಂದು ಯೂಟ್ಯೂಬಲ್ಲಿ ಏನೋ ಒಂದು ಮಾಡ್ತಾ ಇರ್ಬೋದು. ರಂಗೋಲಿ ಮೈಂಡ್ ಬಂತು ನಂದು, ರಂಗೋಲಿ ಹಾಕೋತಾ ಇರ್ಬೋದು ಅಂತ ಒಂದು ಮೈಂಡಿಗೆ ಬಂತು. ನನ್ನ ಮನಸ್ಸಿಗೆ ಒಂಥರ ಹೀಗೆ ನೆಮ್ಮದಿ ಕೊಡುತ್ತೆ ರಂಗೋಲಿ ಬಿಡಿಸೋದಂದ್ರೆ, ನನಗೆ ತುಂಬ ಇಷ್ಟ. ಆ ರಂಗೋಲಿ ಹಾಕೋತಾ ಇರ್ಬೋದು, ಒಂದು ಅಪ್ಲೋಡ್ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡು ನಾನು ಯೂಟ್ಯೂಬ್ ಚಾನಲ್ಗೆ ಒಂದೊಂದೇ ರಂಗೋಲಿ ಡಿಸೈನನ್ನು ಅಪ್ಲೋಡ್ ಮಾಡಿದೆ. ಹಾಗೆ ಒಂದು ಲೈಕು, ಒಂದೊಂದು ಕಮೆಂಟು ಬರ್ತಾ ಹೋಯಿತು. ಪರವಾಗಿಲ್ವೇ, ಎಲ್ಲ ನೋಡ್ತಾರೆ ಅಂತ ಅನಿಸ್ತು. ಹಾಗೆ ಕಲಿತಾ ತುಂಬ ಜನ ಫಾಲೋವರ್ಸ್ ಆದರು. ಹಾಗೆ ನಾನು ಒಂದು 4-5 ತಿಂಗಳಲ್ಲೇ 1,000 ಸಬ್ಸ್ಕ್ರೈಬ್ ಮಾಡಿಕೊಂಡೆ. ಆವಾಗೆಲ್ಲ ಸ್ವಲ್ಪ ಕಷ್ಟ ಇತ್ತು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇತ್ತು. ಸೊ ಇವಾಗಂತೂ ಬಿಡಿ, ನಾನು 3 ದಿನಕ್ಕೆ 2 ದಿನಕ್ಕೆ 2-3 ದಿನಕ್ಕೆ 1,000 ಸಬ್ಸ್ಕ್ರೈಬ್ ಆಗುತ್ತೆ ಆಟೋಮೆಟಿಕ್. ಸೊ ಅವಾಗೆಲ್ಲ ತುಂಬ ಕಷ್ಟ ಇತ್ತು. ಹಾಗೆ ಮತ್ತು ವಾಚ್ ಓವರ್ ಮಾಡ್ಕೋಬೇಕು, ವಾಚ್ ಓವರ್ ಹೇಗೆ ಮಾಡೋದಪ್ಪ ಅಂತ ನಾನು ತಲೆ ಕೆಡಿಸ್ಕೊಂಡಿದ್ದೆ. ಒಂದು ಚಾನೆಲ್ ಸ್ಟಾರ್ಟ್ ಮಾಡಿ ಒಂದು 4-5 ತಿಂಗಳ ನಂತರನೇ ನಾನು ಲೈವ್ ಸ್ಟಾರ್ಟ್ ಮಾಡಿರೋದು. ಅಲ್ಲಿ ತನಕ ನಂದು ವಾಚ್ ಓವರ್ ಏನೂ ಇಲ್ಲ. ಸೊ 4-5 ತಿಂಗಳ ನಂತರನೇ ನಾನು ಲೈವ್ ಸ್ಟಾರ್ಟ್ ಮಾಡಿ ವಾಚ್ ಓವರ್ ಸ್ಟಾರ್ಟ್ ಮಾಡ್ಕೊಂಡಿರೋದು. ಆವಾಗ ವಾಚ್ ಓವರ್ ಆಗ್ತಾ ಬಂತು. ವಾಚ್ ಓವರ್ ಆಗಿ ಲಾಸ್ಟ್ ಆಗಸ್ಟಲ್ಲಿ 1 ವರ್ಷಕ್ಕೆ ನಂದು ಮಾನಿಟೈಸೇಷನ್ ಆಯಿತು. ಲಾಸ್ಟ್ ಇದೇ ಟೈಮಲ್ಲಿ ನಂದು ಮಾನಿಟೈಸೇಷನ್ ಆಗಿರೋದು. ಇದೇ ಟೈಮಲ್ಲಿ ಇವಾಗ ಒಂದು ಪೇಮೆಂಟು ಕ್ರೆಡಿಟ್ ಆಯಿತು. ಹಾಗಾಗಿ ಮಾನಿಟೈಸೇಷನ್ ಆಯಿತು. ನನಗೆ ಆವಾಗ ಒಂದು ಪ್ರಾಬ್ಲಮ್ ಮಾಡ್ಕೊಂಡೆ ಚಾನಲ್. ಏನಾಯಿತು ಅಂದರೆ, ಡಾಲರ್ ಎಲ್ಲ ಕಂಪ್ಲೀಟ್ ಆಯಿತು. ನನ್ನ 3 ತಿಂಗಳಿಗೆ ಡಾಲರ್ ಕಂಪ್ಲೀಟ್ ಆಗಿತ್ತು. ಆಗಸ್ಟಲ್ಲಿ ಮಾಡಿದ್ದು ನಾನು ಮಾನಿಟೈಸೇಷನು. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ಗೆ ನನಗೆ ಮಾನಿಟೈಸೇಷನ್ ಇದು ಡಾಲರು ಕಂಪ್ಲೀಟ್ ಆಗೋಗಿತ್ತು. ಅದು ನಾನು ಒಂದು ತಪ್ಪು ಮಾಡಿದ್ದೇನೆಂದರೆ, ಒಂದು AI ವಿಡಿಯೋ ಹಾಕಿದ್ದೆ, ಅಂದರೆ ಎಡಿಟಿಂಗ್ ವಿಡಿಯೋ ಆಗಿತ್ತು. ಅದು ನಾನು ಅಪ್ಲೋಡ್ ಮಾಡಿದ್ದೆ. ಅದರಿಂದ 4.4 ಮಿಲಿಯನ್ ಓಡಿತ್ತು ಕೂಡ ಅದು. ಹಾಗಾಗಿ ನನ್ನ ಚಾನಲ್ ಸ್ಟಾಪ್ ಮಾಡಿ ಡಿಮಾನಿಟೈಸೇಷನ್ ಆಗೋಯ್ತು. ಹಾಗಾಗಿ ಒಂದು 3 ತಿಂಗಳ ಮತ್ತೆ ಇದಾಯಿತು.
ಆ 3 ತಿಂಗಳ ನಂತರ ಮತ್ತೆ ವಾಚ್ ಅವರ್ ಕಂಟಿನ್ಯೂ ಮಾಡಿದೆ ನಾನು. ಆ ವಾಚ್ ಅವರ್ ಕಂಟಿನ್ಯೂ ಮಾಡಿಕೊಂಡು ಇವಾಗ ನಂದು ಡಾಲರ್ ಕಂಪ್ಲೀಟ್ ಆಗಿ ಇವಾಗ ಫಸ್ಟ್ ಪೇಮೆಂಟ್ ಆಗಿತ್ತು. ಹಾಗೆ ಸ್ಟಾರ್ಟಿಂಗು ವಾಚ್ ಅವರ್ ಕಂಪ್ಲೀಟ್ ಮಾಡುವಾಗ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದೀರಾ. ತುಂಬ ಜನ ಸಪೋರ್ಟ್ ನನಗೆ ಸಿಕ್ಕಿದೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ. ಒಬ್ರು ಇಬ್ಬರು ಹೆಸರು ಹೇಳಿದ್ರೆ ತಪ್ಪಾಗತ್ತೆ ಹೆಸರು ಹೇಳಿದ್ರೆ, ಯಾಕಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಒಬ್ಬರು ಹೆಸರು ಹೇಳಿದ್ರೆ ಒಬ್ರಿಗೆ ಬೇಜಾರಾಗುತ್ತೆ. ಆದರೆ ಒಬ್ಬರು ಹೆಸರು ಹೇಳದೇ ಇದ್ರೆ ಬೇಜಾರಾಗತ್ತೆ, ಇಲ್ಲಿ ತಗೊಳ್ಳದೇ ಇದ್ರೆ ಬೇಜಾರಾಗತ್ತೆ. ಯಾಕಂತಂದರೆ ನಂದು 1 ವರ್ಷ ಆದಮೇಲೆ ವಾಚ್ ಅವರು ಲೆಸ್ ಆಗ್ತಾ ಹೋಯ್ತಾ ಇತ್ತು. ಅಂದರೆ 1 ವರ್ಷ ಆದಮೇಲೆ ಏನಾಗುತ್ತೆ, ವಾಚ್ ಅವರ್ ಲೆಸ್ ಆಗುತ್ತೆ. ನಮ್ಮದು ಕಂಪ್ಲೀಟ್ ಆಗಿಲ್ಲ ಅಂದರೆ 4,000 ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಅಂದರೆ 1 ವರ್ಷ ಆದಮೇಲೆ. ಸೊ ನಾನು ಲಾಸ್ಟ್ ಇಯರ್ ಈ ಡೇಟಿಗೆ ಏನು ವಾಚ್ ಅವರ್ ಮಾಡ್ಕೊಂಡಿದ್ದೀನೋ ಇವತ್ತಿನ ಡೇಟಿಗೆ, ಫಾರ್ ಎಕ್ಸಾಂಪಲ್ ಇವತ್ತಿಗೆ ನಾನು 8 ಅವರ್ಸು ವಾಚ್ ಅವರ್ ಮಾಡಿಟ್ಕೊಂಡಿರ್ತೀನಿ ಅಂದ್ಕೊಳ್ಳಿ. ಆದರೆ ನಾನು ಇವತ್ತಿಗೆ ಲಾಸ್ಟ್ ಅಂದರೆ ಹೋದ ವರ್ಷ ಇದೇ ದಿನದಲ್ಲಿ 8 ಅವರ್ ವಾಚ್ ಅವರ್ಸ್ ಮಾಡಿದ್ದೆ ಅಂದರೆ ಇವತ್ತು ನಾನು ಆ 8 ಅವರ್ಸ್ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಎಷ್ಟಾಗುತ್ತೋ ಅಷ್ಟು ಮಾಡಬೇಕಾಗತ್ತೆ. ಯಾಕಂದರೆ 8 ಅವರ್ ವಾಚ್ ಅವರ್ಸು ಲೆಸ್ ಆಗಿಬಿಡತ್ತೆ. ಅದು ವಾಚ್ ಅವರ್ಸ್ ಮಾಡಿಲ್ಲ ಅಂದರೆ 8 ಅವರ್ಸು ಲೆಸ್ ಆಗಿಬಿಡತ್ತೆ, ಇರೋ ವಾಚ್ ಅವರ್ಸು ಲೆಸ್ ಆಗುತ್ತೆ. ಇಂಥ ಪರಿಸ್ಥಿತಿಲಿ ನಂದು ವಾಚ್ ಅವರ್ ಸ್ವಲ್ಪ ಡೌನ್ ಆಗ್ತಾ ಬಂತು. ಸೊ ಹಾಗೆ ನಮ್ಗೆ ಸೋಮಣ್ಣ ಇದ್ದಾನೆ. ಸೋಮಣ್ಣ ಏನು ಮಾಡೋದು, ಈ ವಾಚ್ ಅವರ್ ಆಗಲ್ಲ, ಲೆಸ್ ಆಗ್ತಾ ಇದೆ ಅಂದ್ಕೊಳ್ಳಿ. ಸೋಮಣ್ಣ ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾಕಂದರೆ ಹಗಲ ರಾತ್ರಿ 4-5 ಮೊಬೈಲು ಆನ್ ಇಟ್ಬಿಟ್ಟು ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇಲ್ಲಾಂದ್ರೆ ನಂದು ಮಾನಿಟೈಸೇಷನ್ ಇಷ್ಟು ದಿನ ಆದರೂ ಆಗುತ್ತಾ ಇರಲಿಲ್ಲ, ನಿಜವಾಗ್ಲೂ ಆಗ್ತಾ ಇರಲಿಲ್ಲ. ಯಾಕಂದರೆ ಅವಾಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡಿರಲಿಲ್ಲ ಅಂತಂದರೆ ಇನ್ನಿವರೆಗೂ ನಂದು ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ಸೋಮಣ್ಣಗೆ ತುಂಬ 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 ಧನ್ಯವಾದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ವಿಡಿಯೋ ಹಾಕಿದ್ಕೊಳ್ಳೆ ಫಸ್ಟ್ ನೋಡೋದೇ ನಮ್ಮ ಸೋಮಣ್ಣ. ಹಾಗಾಗಿ ತುಂಬ ಹೃದಯದ ಧನ್ಯವಾದ ಸೋಮಣ್ಣನಿಗೆ ಅಂತ ಹೇಳ್ತಾ, ಹಾಗೆ ವಾಚ್ ಅವರ್ ಯೂಟ್ಯೂಬ್ ಬಗ್ಗೆ ಹೇಳಬೇಕಂತಂದರೆ, ನೀವು ಕಷ್ಟ ಅಂದರೆ ಕಷ್ಟ ಆಗುತ್ತೆ, ಈಸಿ ಅಂದರೆ ಈಸಿ ಆಗುತ್ತೆ. ನೀವು ಟೈಮ್ ಮೇಂಟೈನ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಟೈಮ್ ಸೆನ್ಸ್ ಇರಬೇಕು. ನಾನು ವರ್ಕಲ್ಲಿದ್ರೂ ನಾನು ಇಷ್ಟೊತ್ತಿಗೆ ನೈಟಲ್ಲಿ ಇವತ್ತಿನ ದಿನಕ್ಕೆ ಏನು ಮಾಡ್ತೀನಿ ಅಂದರೆ, ನಾಳೆ ಯಾವ್ಯಾವ ವಿಡಿಯೋ ಹಾಕಬೇಕೋ ಆ ವಿಡಿಯೋನ ನಾನು ಎಡಿಟ್ ಮಾಡಿ ಇಟ್ಕೊಂಡಿರ್ತೀನಿ. ಆ ವಿಡಿಯೋ ಎಡಿಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ನಾನು ವರ್ಕಲ್ಲಿದ್ರೂ ಕೂಡ ಆ ಟೈಮ್ ಸೆನ್ಸ್ ನೋಡಿ ಒಂದು ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ನೈಟ್ ಒಂದು ಹಾಕ್ತೆ. ಯಾವಾಗೂ ರೆಗ್ಯುಲರ್ ಹಾಕ್ತೀನಿ. ಬಟ್ ಇವಾಗ ನಾನು ಹಾಕ್ತಾನೆ ಇರ್ತೀನಿ, ಒಂದು 4-5 ಹಾಕ್ತೀನಿ ಡೈಲಿ. ಅಂದರೆ ಟೈಮ್ ಮೇಂಟೈನ್ ಮಾಡಬೇಕು. ಪರ್ ಡೇಗೆ ಒಂದು 3 ಹಾಕಲೇಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಮೇಂಟೈನು. ರೆಗ್ಯುಲರ್ಲಿ ನಾವು ಆ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರಬೇಕು. ಹಾಗಾಗಿ ಯೂಟ್ಯೂಬಲ್ಲಿ ತುಂಬ ಎಫರ್ಟ್ ಹಾಕಬೇಕಾಗತ್ತೆ. ಆಗಲ್ಲ ಅಂದರೆ ಆಗಲ್ಲ, ಆಗತ್ತೆ ಅಂದರೆ ಆಗತ್ತೆ. ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಂಗಿಂದ ನಾನು ತುಂಬ ಫ್ರೆಂಡ್ಸ್ ಇರ್ಬೋದು, ನನ್ನ ಸಂಬಂಧಿಕರು, ರಿಲೇಟಿವ್ಸ್ ಎಲ್ಲರೂ ಇರ್ಬೋದು, ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಆದರೆ ಇನ್ನು ಕೆಲವರು ಏನು ಮಾಡ್ತಾಳಪ್ಪ ಇವಳು, ದಿನ ಯೂಟ್ಯೂಬ್ ಅಂತಾಳೆ, ಏನು ಮಾಡ್ತಾಳಪ್ಪ ಇವಳು, ಅದು ಆಗೋದಲ್ಲ ಹೋಗೋದಲ್ಲ ಅಂತ ಎಷ್ಟೋ ಒಂದು ನಿಂದನೆಯನ್ನು ಅನುಭವಿಸಿದ್ದೀನಿ ನಾನು. ಆ ನಿಂದನೆಗೆ ಇವತ್ತು ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ತುಂಬ ಹೆಮ್ಮೆ ಆಗ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ. ಹಾಗಾಗಿ ಈ ಯೂಟ್ಯೂಬ್ ನೀವು ಸ್ಟಾರ್ಟ್ ಮಾಡಿದರೆ, ಬಟ್ ನೀವು ಟೈಮ್ಸ್ ಮೇಂಟೈನ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ದೇ ಯೂಸ್ ಆ್ಯಂಡ್ ಅಂದರೆ ರೆಗ್ಯುಲರ್ ಯಾವ ಟ್ರೆಂಡಲ್ಲಿ ಇದೆಯಲ್ಲ ಅಂಥ ವಿಡಿಯೋನೇ ನೀವು ಅಪ್ಲೋಡ್ ಮಾಡಿ. ಅಂಥ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಒಳ್ಳೆ ಕ್ಲಿಕ್ ಆಗ್ತದೆ. ಯೂಟ್ಯೂಬಿಂದ ನನಗೆ ಅಮೌಂಟ್ ಎಷ್ಟು ಬಂತು ಅಂತ ಇವಾಗ ಎಲ್ಲರ ಮನಸ್ಸಲ್ಲಿ ಇರುವಂಥ ಕ್ವಶನ್ನು, ಅಮೌಂಟ್ ಎಷ್ಟು ಬಂತು ಅಂತ. ಯೂಟ್ಯೂಬಿಂದ ನನಗೆ ಎಷ್ಟು ಅಮೌಂಟ್ ಬಂತು ಅಂತ ಹೇಳ್ಬಾರ್ದು, ಅಂದರೆ ರಿವೀಲ್ ಮಾಡಬಾರ್ದು ಯೂಟ್ಯೂಬಲ್ಲಿ. ಬಟ್ ನಾನು ಇಂತಿಷ್ಟು ಅಂತ ಒಂದು ಇದು ಹೇಳ್ತೇನೆ, ನೀವು ಗೆಸ್ ಮಾಡಿಕೊಂಡು ಇದು ಮಾಡಿ. ಟೋಟಲಾಗಿ ನನಗೆ ನನ್ನ ಹತ್ರ 2 ಸಾರಿ ಇದೆ. 2 ಸಾರಿ ಇದೆ. 2 ಸಾರಿ, ಒಂದು 5,000, ಇನ್ನೊಂದು 5,000, 10,000. ಇನ್ನೊಂದು 2,000 ಒಂದು ಸಿಂಪಲ್ ಸೀರೆ ಇದೆ, ಸಿಂಪಲ್. ಹಾಗೆ ಒಂದು 500 ರೂಪೀಸ್ದು ಒಂದು ಚೂಡಿ ಇದೆ. ಸೊ ಟೋಟಲಾಗಿ ಎಷ್ಟೇ ಆಗುತ್ತೋ ಅಷ್ಟು ನನಗೆ ಅಮೌಂಟ್ ಬಂದಿದೆ. ಈ ಅಮೌಂಟ್ ನನಗೆ ಖುಷಿ ಕೊಟ್ಟಿದೆ. ಬಂದಿದ್ದಕ್ಕೆ ನನ್ನ ಎಫರ್ಟಿಗೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ನನಗೆ ತುಂಬ ಖುಷಿ ಇದೆ. ಯೂಟ್ಯೂಬ್ ಇದು ನನ್ನ ಜರ್ನಿ. ಈ ಜರ್ನಿ ನನಗೂ ತುಂಬ ಖುಷಿ ಕೊಟ್ಟಿದೆ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ.
ಸೊ ಇದೇ ಥರ ನನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಹೀಗೆ ಬೇಕು. ಹಾಗೆ ನಿಮಗೂ ಇದೇ ಥರ ನಾನು ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀನಿ. ಹೊಸ ಹೊಸ ವಿಡಿಯೋ ನಂದು ಬರ್ತಾನೆ ಇರುತ್ತೆ. ಸೊ ಈ ಒಂದು ನನ್ನ ಒಂದು ಯೂಟ್ಯೂಬ್ಗೆ ಈ ಥರ ಒಂದು ಪೇಮೆಂಟ್ ಬರಲಿಕ್ಕೆ ಕಾರಣ ಆದವರಿಗೆ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ನನ್ನನ್ನು ಬೆಳೆಸ್ತಾ ಇರಿ. ಹಾಗೆ ಇಲ್ಲಿವರೆಗೂ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದ. ಹಾಗೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಬರ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.